ಹಲೋ ಹಾಯ್ ಜೈ ಹಿಂದ್ ಟು ಎವ್ರಿ ಒನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಒಂದು ಕ್ಲೋಸ್ ಟೆಸ್ಟನ್ನು ನೋಡ್ಕೊಳ್ಳೋಣ. ಕ್ಲೋಸ್ ಟೆಸ್ಟ್ ಅಪ್ಪ ಅಂತಂದ್ರೆ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬುವುದು. ಸ್ನೇಹಿತರೆ, ಬಹುತೇಕ ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ ಎಲ್ಲೆಲ್ಲಿ ಬರುತ್ತೆಯೋ ಸಬ್ಜೆಕ್ಟ್, ಅಲ್ಲಿ ನಮಗೆ ಒಂದು ಕ್ಲೋಸ್ ಟೆಸ್ಟ್ ಅಂತ ನಾವು ನೋಡ್ಬೋದು. ಕ್ಲೋಸ್ ಟೆಸ್ಟ್ ಆರ್ ಪ್ಯಾಸೇಜ್ ಅಪ್ಪ ಅಂತಂದ್ರೆ ಒಂದು ಲೆವೆಲಿಗೆ ಈಜಿ ಇರ್ತೈತಿ. ಸೊ ಅವರು ಎಕ್ಸಾಮಿನರ್ ಏನು ಮಾಡ್ತಾನಪ್ಪ ಅಂತಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಂದಲ್ಲಿ ಪ್ಯಾಸೇಜ್ ಬದಲಿಗೆ ಕ್ಲೋಸ್ ಟೆಸ್ಟ್ ಅಂತ ಕೊಡ್ತಾನ. ಕ್ಲೋಸ್ ಟೆಸ್ಟ್ ಅಂತಂದರೆ ಪ್ಯಾಸೇಜ್ನಲ್ಲಿ ಒಂದು ಬಿಟ್ಟ ಸ್ಥಳ ತುಂಬೋದು. ಸೊ ಇದು ಡಿಫಿಕಲ್ಟ್ ಆಗಿರೋದ್ರಿಂದ, ಸೊ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ನಮ್ಗೆ ಎಕ್ಸಾಮ್ನಾಗ ಇದನ್ನ ಕೇಳ್ತಾನ. ನಾವು ನೋಡ್ಬೋದು SSC-GDಯಲ್ಲಿ ಪ್ರತಿ ಶಿಫ್ಟಿಗೂ ಇದು ಒಂದು ಕ್ಲೋಸ್ ಟೆಸ್ಟ್ ಇದ್ದೇ ಇರುತ್ತೆ. ಸೊ BSF ಟ್ರೇಡ್ಸ್ಮನ್ ಆಗಿರ್ಬೋದು, MTS ಆಗಿರ್ಬೋದು, CGL, CHSL ಮುಂತಾದ ಎಕ್ಸಾಮ್ಗಳಲ್ಲಿ ನಮ್ಗೆ ಕ್ಲೋಸ್ ಟೆಸ್ಟ್ ಇದ್ದೇ ಇರುತ್ತೆ. ಇದು ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್, ಓದುವ ಗ್ರಹಿಕೆಯ ಒಂದು ಭಾಗ. ಇದು ಎಕ್ಸಾಮಿನರ್ಗೆ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಮ್ಮದು ರೀಡಿಂಗ್ ಸ್ಕಿಲ್ ಹೆಂಗೈತೆ ಅಂತಂದ್ರೆ ಇದ್ರಾಗ ಗೊತ್ತಾಗುತ್ತಾ. ನಮ್ಮದು ಓದುವ ಹವ್ಯಾಸ ಯಾವ ರೀತಿ ಐತಿ, ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹೆಂಗೈತಿ. ಸೊ ಅದೆಲ್ಲ ಜಡ್ಜ್ ಮಾಡೋಕೆ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ನ ಒಂದು ಭಾಗವಾಗಿ ಕ್ಲೋಸ್ ಟೆಸ್ಟನ್ನು ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾನೆ. ಸೊ ನಾವು ಸ್ನೇಹಿತರೆ ಇದು 5 ಮಾರ್ಕ್ಸ್ ಕ್ಯಾರಿ ಮಾಡುತ್ತಾ. ಸೊ ನಾವು ನೋಡ್ಬೋದು 5 ಮಾರ್ಕ್ಸ್ ಅಪ್ಪ ಅಂತಂದ್ರೆ ಬಹಳ ದೊಡ್ಡ ಮಾರ್ಕ್ಸ್ ಆಯ್ತು. ಸೊ 5 ಅಂದರೆ GDಯಲ್ಲಿ 10 ಮಾರ್ಕ್ಸ್ ಆಯ್ತು. ಉಳಿಕೆದ್ರ BSF ಟ್ರೇಡ್ಸ್ಮನ್ ಆಗಿರ್ಬೋದು, MTS, HM ಅಲ್ಲಿ ಅವೆಲ್ಲ 5 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ಸೊ ನಾವು ಕ್ಲೋಸ್ ಟೆಸ್ಟನ್ನು ಇಂಗ್ಲೀಷ್ನಲ್ಲಿ ನಮ್ಗೆ ಗ್ರಾಮರ್ ಸ್ವಲ್ಪ ಡಿಫಿಕಲ್ಟ್ ಆದರೂ, ವೊಕ್ಯಾಬ್ಯುಲರಿ ಸ್ವಲ್ಪ ಡಿಫಿಕಲ್ಟ್ ಆದರೂ ಸಹ ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ನ ನಾವು ಕ್ರ್ಯಾಕ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇದು ಫಿಕ್ಸ್ 5 ಮಾರ್ಕ್ಸ್ 5 ಕ್ವಶನ್ ಫಿಕ್ಸ್ ಇರ್ತೈತಿ. ಸೊ ನಾವು ಅದರ ಸಂಬಂಧ ಈ ರೀಡಿಂಗ್ ಕಾಂಪ್ರಿಹೆನ್ಷನ್, ಈ ರೀಡಿಂಗ್ ಸ್ಕಿಲ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕಪ್ಪ ಅಂತಂದರೆ ನಾವು ಡೈಲಿ ಅರ್ಧ ತಾಸು ಇಂಗ್ಲೀಷನ್ನು ರೀಡ್ ಮಾಡಬೇಕು. ಅಂದರೆ ಒಂದು ಈಗ ದ ಹಿಂದೂ ಪೇಪರ್, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಈ ರೀತಿಯಾದಂತಹ ನ್ಯೂಸ್ ಪೇಪರ್ಗಳಲ್ಲಿ ನಾವು ಆರ್ಟಿಕಲ್ಸ್ ಅಂತ ಏನು ಬರ್ತಾವು, ನಾವು ಅವನ್ನ ಆರ್ಟಿಕಲ್ಸನ್ನು ಓದಬೇಕು. ಅದನ್ನು ಓದಿದ್ರೆ ನಮ್ಮದು ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತಾ, ಎಲ್ಲಿ ಯಾವ ಪದ ಬಳಸಬೇಕು, ಎಲ್ಲಿ ಯಾವ ಪದ ಬಳಸಿದರೆ ಅದು ಕರೆಕ್ಟ್ ಆಗುತ್ತಾ ಮುಂತಾದವುಗಳು ನಮ್ಗೆ ಗೊತ್ತಾಕ್ಕವು. ಸೊ ನಾವು ಅದರ ಸಂಬಂಧ ಡೈಲಿ ಅರ್ಧ ತಾಸು ನಾವು ಇಂಗ್ಲೀಷನ್ನು ರೀಡ್ ಮಾಡಬೇಕು. ಅರ್ಧ ತಾಸು ಮಾಡಿಬಿಟ್ರೆ ನಮ್ಮದು ಇಂಗ್ಲೀಷ್ ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತಾ, ಮತ್ತು ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಸಾಲ್ವ್ ಮಾಡೋಕೆ ಬಹಳಷ್ಟು ಸುಲಭವಾಗುತ್ತಾ. ಸ್ನೇಹಿತರೆ, ಇನ್ನೇನು ನಿಮಗೆ ಎಕ್ಸಾಮಿಗೆ 50 to 60 ಡೇಸ್ ಐತೆ ಸ್ನೇಹಿತರೆ. ಸೊ ನೀವು ಅಲ್ಲಿವರೆಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಡೈಲಿ ಅರ್ಧ ತಾಸು ನೀವು ರೀಡಿಂಗನ್ನು ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ನಿಮ್ಮದು ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತಾ. ಸೊ ನೀವು 5ರಲ್ಲಿ ನಿಮ್ಮದು ಟಾರ್ಗೆಟ್ ಮಿನಿಮಮ್ 3 ಎಕ್ಯುರೇಟ್ ಆಗಿರಬೇಕು. ಅಂದರೆ 6 ಮಾರ್ಕ್ಸ್ ಇಲ್ಲೇ ಬರುತ್ತಾ. ಸೊ ನಾವೀಗ ನೋಡ್ಬೋದು ಇದ್ರ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಐತೆ ಅನ್ನೋದು. ಸೊ ನೀವು ಡೈಲಿಯಾಗಿ ಅರ್ಧ ತಾಸನ್ನು ಇಂಗ್ಲೀಷನ್ನು ಎನಿ ಕಂಡೀಷನ್ ಅಂತಲ್ಲ, ನೀವು ಅರ್ಧ ತಾಸನ್ನು ಇಂಗ್ಲೀಷನ್ನ ರೀಡ್ ಮಾಡಲೇಬೇಕು. ನಿಮ್ಗೆ ನ್ಯೂಸ್ ಪೇಪರ್ ಓದಾಗ್ಲಿಕ್ಕಪ್ಪ ಅಂತಂದ್ರು ನಿಮ್ಮದು ಮೊಬೈಲ್ ಒಳಗೆ, ಕ್ರೋಮ್ ಒಳಗೆ ನೀವು ಯಾವ್ದಾರ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂತಂದ್ರೆ ಎದ್ರದ್ರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ, ಡಿಫೆನ್ಸ್ ಬಗ್ಗೆ ಮುಂತಾದವುಗಳಿಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಕ್ರೋಮ್ನ ಸರ್ಚ್ ಮಾಡಿ. ಸೊ ಅಲ್ಲಿ ನೀವು ಇಂಗ್ಲೀಷನ್ನು ಓದ್ಬೋದು, ನಾವೆಲ್ಸ್ ಓದ್ಬೋದು, ಸ್ಟೋರಿ ಓದ್ಬೋದು, ಯಾವುದ್ರ ಎಸ್ಸೆ ಓದ್ಬೋದು. ಸೊ ನಾವು ಯಾವ ಪದಗಳನ್ನು ಎಲ್ಲೆಲ್ಲಿ ಬಳಸಿದ್ರೆ ಕರೆಕ್ಟಾಗಿ ಮೀನಿಂಗ್ ಕೊಡ್ತೈತಿ ಅಂತ ಮುಂತಾದವುಗಳನ್ನು ತಿಳಿದುಕೊಳ್ಳೋದಂಗೆ ಆಗುತ್ತಾ. ಸೊ ನಾವು ಹೆಂಗೆ ಬಳಸ್ಬೇಕು ಅನ್ನೋದು ಗೊತ್ತಾಗುತ್ತಾ. ಅದ್ರ ಸಂಬಂಧ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಹುಮುಖ್ಯವಾದ ಭಾಗವಾಗುತ್ತೆ. ಸೊ ನಾವು ಸ್ನೇಹಿತರೆ ಈಗ ಒಂದು ಎಕ್ಸಾಂಪಲ್ ಬಿಡಿಸೋಣ. ಇದು ನಿಮ್ಮದು SSC-GD ಪ್ರೀವಿಯಸ್ 2021 ಕ್ವಶನ್ ಪೇಪರ್ನ ಒಂದು ಪ್ರೀವಿಯಸ್ ಕ್ವಶನ್ ಆಗಿದೆ ಇದು. ಸೊ ನೀವು ಡೈಲಿ ಅರ್ಧ ತಾಸು ಇಂಗ್ಲೀಷನ್ನು ಓದ್ರಿ, ಇಲ್ಲಕ್ಕಪ್ಪ ಅಂತಂದ್ರೆ ಬೆಳಿಗ್ಗೆ 2 ಪ್ಯಾಸೇಜ್, ರಾತ್ರಿ 2 ಪ್ಯಾಸೇಜ್ ಡೈಲಿ ಕಂಪಲ್ಸರಿ ಓದ್ಕೊಂತ ಹೋದ್ರಿ ಅಂದ್ರೆ ನಿಮ್ಮದು ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತಾ. ಸೊ ಅದ್ರ ಸಂಬಂಧ ಇದನ್ನು ಕ್ರ್ಯಾಕ್ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮದು ಸ್ಕೋರ್ ಇನ್ನೂ ಜಾಸ್ತಿ ಆಗುತ್ತಾ. ಸೊ ನೀವು ಈ ಕ್ಲೋಸ್ ಟೆಸ್ಟನ್ನು ಸಾಲ್ವ್ ಮಾಡೋದು ಕಲಿತ್ರಪ್ಪ ಅಂತಂದ್ರೆ ನಿಮ್ಗೆ ಮೆರಿಟಿಗೆ ಹೆಲ್ಪ್ ಆಗುತ್ತಾ. ಇಂಗ್ಲೀಷ್ನಲ್ಲಿಯೂ ಒಂದು 3-4 ಕ್ವಶನ್ ಆರಾಮ್ಸೆ ಬರ್ತೈತಿ. ಸ್ನೇಹಿತರೆ, ನಾವು ಮೊದಲಿಗೆ ಈ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಈ ಕ್ಲೋಸ್ ಟೆಸ್ಟಲ್ಲಿ ಗಮನಿಸಬೇಕಾತಪ್ಪ ಅಂತಂದ್ರೆ ಇದು ನಿಮ್ಮದು ಪ್ರೀವಿಯಸ್ ಇಯರ್ ಸ್ನೇಹಿತರೆ. ಈಗ ಇದನ್ನು ನೋಡ್ಕೊಂಡು ಹೋಗೋಣ. ನೋಡ್ಬೋದು ಸ್ನೇಹಿತರೆ, ರೈಟಿಂಗ್ ಇಸ್ ಅ ಫಾರ್ಮ್ ಡ್ಯಾಶ್ ಆ್ಯಂಡ್ ನೀಟ್ ಹ್ಯಾಂಡ್ ರೈಟಿಂಗ್. ಸ್ನೇಹಿತರೆ, ಯಾವುದೇ ಒಂದು ಪ್ಯಾಸೇಜ್ ಇರಲಿ, ಪ್ರಪ್ರಥಮವಾದ ಒಂದು ಲೈನ್ ಏನು ಹೇಳ್ತೈತಪ್ಪ ಅಂತಂದ್ರೆ ಆ ಪ್ಯಾಸೇಜ್ ಎದ್ರ ಬಗ್ಗೆ ಡಿನೋಟ್ ಮಾಡಾಕುಂತೈತಿ. ಸೊ ನಮ್ಗೆ ಮೈಂಡ್ನಾಗ ಫ್ಲ್ಯಾಶ್ ಆಗಬೇಕು. ಒಂದೇ ರೈಟಿಂಗ್ ಬಗ್ಗೆ ಐತಿ, ಬರೆಯುವುದರ ಬಗ್ಗೆ ಐತಿ. ಬರೆಯೋದರ ಬಗ್ಗೆ ಅಂದ್ರಪ್ಪ ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ಇರ್ತೈತಿ, ಮತ್ತು ಬ್ಯಾಡ್ ರೈಟಿಂಗ್ ಅಂತಂದ್ರೆ ಅದ್ರ ಬಗ್ಗೆ ಇರ್ತೈತಿ. ಸೊ ನಾವು ರೈಟಿಂಗ್ ಬಂತಪ್ಪ ಅಂತಂದ್ರೆ ನಮ್ಮದು ಶೈಲಿ ಡಿಸೈಡ್ ಮಾಡ್ತೈತಿ. ಸೊ ನಮ್ಮ ಬರೆಯತಕ್ಕಂತಹ ಶೈಲಿ ಏನು ಹೇಳ್ತೈತಿ. ಸೊ ನಾವು ಅಲ್ಲಿ ನಮಗೆ ಕ್ಲಾರಿಟಿ ಬರಬೇಕು. ರೈಟಿಂಗ್ ಬಗ್ಗೆ ಮಾತಾಡೋಕಂತನಪ್ಪ ಅಂತಂದ್ರೆ ಈ ಥರ ಶಬ್ದಗಳು ನಮ್ಮ ತಲೆಯಲ್ಲಿ ಬಂತಪ್ಪ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಫಿಲ್ ಮಾಡೋಕೆ ಬಹಳಷ್ಟು ಸುಲಭ ಆಗುತ್ತಾ. ರೀಡಿಂಗ್ ಕಾಂಪ್ರಿಹೆನ್ಷನ್ ಇರೋದೇ ಇದನ್ನ ನಮಗೊಂದು ಐಡಿಯಾ ಬಂತಪ್ಪ ಅಂತಂದ್ರೆ, ನಮಗೂ ಅದ್ರ ಬಗ್ಗೆ ಒಂದು ನಾಲೆಜ್ ಇತ್ತಪ್ಪ ಅಂತಂದ್ರೆ ನಾವು ಸೀದಾ ನಾವು ಇಲ್ಲೇ ಕ್ಲೋಸ್ ಟೆಸ್ಟ್ನಲ್ಲಿ ಬೆಟ್ಟ ಸ್ಥಳಗಳನ್ನು ನಾವು ಆರಾಮ್ಸೆ ತುಂಬಬಹುದು. ಸ್ನೇಹಿತರೆ, ಈಗ ನಾವು ನೋಡ್ಬೋದು ಇವು ನಮ್ಗೆ ಎಕ್ಸಾಮ್ನಲ್ಲಿ ಏನು ಕೊಟ್ಟಿರ್ತಾನೆ ಸ್ನೇಹಿತರೆ, ಒಂದು ಪ್ಯಾಸೇಜಾಗಿ ಬಿಟ್ಟ ಸ್ಥಳ ಕೊಟ್ಟಿರ್ತಾನೆ. 5 ಫಿಲ್ಲಿಂದ ಬ್ಲ್ಯಾಂಕ್ಸ್ ಇರ್ತಾವೆ. ನಮ್ಗೆ 5 ಆಪ್ಷನ್ಸ್ ಕೊಟ್ಟಿರ್ತಾನೆ. 5 ಕ್ವಶನ್ಗಳ ಆಪ್ಷನ್ಸ್ 4 ವಿಂಗಡಣೆ ಮಾಡಿರ್ತಾರೆ.
ನಾವು ಸರಿಯಾದದ್ದನ್ನು ಪ್ರಥಮ ಒಂದು ದ್ವಿತೀಯ ಹಿಂಗೆ ನಾವು ಸರಿಯಾದದ್ದನ್ನು ಫಿಲ್ ಮಾಡ್ಕೊತ ಹೋಗ್ಬೇಕು. ನಾವು ಎಕ್ಸಾಮ್ನ ಫಸ್ಟ್ ಏನು ಮಾಡ್ಕೊಂಡು ಸ್ನೇಹಿತರೆ ಅದನ್ನು ಒಂದ್ಸತಿ ರೀಡ್ ಮಾಡ್ಬೇಕು. ರೈಟಿಂಗ್ ಈಸ್ ಅ ಪಾರ್ಟ್ ಡ್ಯಾಶ್ ಆ್ಯಂಡ್ ನೀಟ್ ಹ್ಯಾಂಡ್ ರೈಟಿಂಗ್ ಈಸ್ ಇಂಪಾರ್ಟೆಂಟ್ ವೆನ್ ರೈಟಿಂಗ್ ಡ್ಯಾಶ್ ದಟ್ ವಿಲ್ ಬಿ ರೀಡ್ ಬೈ ಸಮ್ವನ್ ಎಲ್ಸ್. ವಿ ಡ್ಯಾಶ್ ಬೈ ದ ಕ್ವಾಲಿಟಿ ಆಫ್ ಅವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಡ್ಯಾಶ್ ಅವರ್ ಹ್ಯಾಂಡ್ ರೈಟಿಂಗ್ ಈಸ್ ಪುವರ್. ವಿ ಡ್ಯಾಶ್ ಟು ಬಿ ಲೇಜಿ ಆರ್ ಇನ್ಕಾಂಪಿಟೆಂಟ್. ಸ್ನೇಹಿತರೆ ನಾವು ಕ್ಲಿಯರ್ ಆಗಿ ಓದಿದ್ರೆ ಗೊತ್ತಾಗ್ಬಿಡ್ತೈತಿ ಇದು ರೈಟಿಂಗ್ ಬಗ್ಗೆ ಮಾತಾಡಕೊಂತಾನ, ನಮ್ಮ ಸುಂದರವಾದ ಬರಹದ ಬಗ್ಗೆ ಮಾತಾಡಕೊಂತಾನ. ಸೊ ನಮಗೆ ಫಸ್ಟ್ ಟೈಮ್ ರೀಡ್ ಮಾಡಿದಾಗ ಒಂದು ಐಡಿಯಾ ಬರ್ತೈತಿ ನಮ್ಗೆ ಎಕ್ಸಾಮಿನರ್ ಯಾವ್ದ್ರ ಮೇಲೆ ಕ್ವಶನ್ ಕೇಳಕ್ಕಂತಾನ, ಎದ್ರ ಬಗ್ಗೆ ಕೇಳಕ್ಕಂತಾನ. ಸೊ ಅನಲೈಸಿಸ್ ಒಂದು ಸೂಕ್ಷ್ಮವಾದ ನಮ್ದು ರೀಡಿಂಗ್ ಮಾಡಿದೆಪ್ಪ ಅಂತಂದ್ರೆ ಎದ್ರ ಬಗ್ಗೆ ಐತೆ ಅನ್ನೋದು ಗೊತ್ತಾಗ್ಬಿಡುತ್ತಾ. ಈಗ ನಾವೇನು ಮಾಡ್ಕೊಂಡ್ರೆ ಸ್ನೇಹಿತರೆ ಒನ್ ಬೈ ಒನ್ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಸರಿಯಾದ ಪದವನ್ನು ತುಂಬಿದ್ರೆ ಸಾಕು, ನಾವು ಫಿಲ್ ಮಾಡಿದ್ರೆ ಸಾಕು, ನಮ್ಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ನ ಆರಾಮಾಗಿ ಗಳಿಸ್ಬಹುದು. ಒಂದೇ ನೋಡ್ಬೋದು ಸ್ನೇಹಿತರೆ, ರೈಟಿಂಗ್ ಇಸ್ ಅ ಪಾರ್ಟ್ ಡ್ಯಾಶ್. ಸ್ನೇಹಿತರೆ ನಾವಿಲ್ಲಿ ಆಪ್ಷನ್ ನೋಡ್ಬೋದು, ಇನ್ ಎಕ್ಸ್ಪ್ರೆಷನ್, ಟು ಎಕ್ಸ್ಪ್ರೆಸಿಂಗ್, ಫಾರ್ ಎಕ್ಸ್ಪ್ರೆಷನ್, ಆಫ್ ಎಕ್ಸ್ಪ್ರೆಷನ್. ಸ್ನೇಹಿತರೆ ನಾವು ನೋಡ್ಬೋದು ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಂತ ಕೊಡ್ತಿರ್ತೀವಲ್ಲ ನಾವು, ಒಂದು ಭಾವನೆ, ಒಂದು ಹಾವಭಾವ ಅಂತ, ಆ ರೀತಿಯಾಗಿ ರೈಟಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಸ್ಮೈಲಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಾವು ಆಫ್ ಅಂತ ಬಳಸ್ತೀವಿ, ಈ ಈಸ್ ಒನ್ ಆಫ್ ದ. ಸೊ ಈ ರೀತಿಯಾದಂತಹ ಆಫ್ ಎಂಬ ಪದ ಒಂದು ಸೂಕ್ತವಾದ ಪದವಾಗುತ್ತಾ. ರೈಟಿಂಗ್ ಇಸ್ ಅ ಫಾರ್ಮ್ ಆಫ್, ವಿಂಡ್ ಈಸ್ ಅ ಎನರ್ಜಿ ಈಸ್ ಅ ಫಾರ್ಮ್ ಆಫ್ ಅಂತಂದು ಏನು ನಾವು ಫಾರ್ಮ್ ಆಫ್ ಅನ್ನೋದು ಏನು ಸ್ನೇಹಿತರೆ ಎಲ್ಲಾದ್ರೂ ನಾವು ನೋಡಿರ್ತೀವಿ. ಸೊ ನಾವು ನ್ಯೂಸ್ ಪೇಪರ್ನಲ್ಲಿ ಫಾರ್ಮ್ ಆಫ್ ಅಂತ ಓದಿರ್ತೀವಿ. ಸೊ ನಾವಿಲ್ಲಿ ರೈಟಿಂಗ್ ಇಸ್ ಅ ಫಾರ್ಮ್ ಆಫ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಸೊ ಈ ರೀತಿಯಾಗಿ ನಾವು ಆರ್ಟಿಕಲ್ಸ್ ಆಗಿರ್ಬೋದು, ಎಲ್ಲರ ಒಂದು ಎಸ್ಸೆ ಟೈಪ್ ಆಗಿರ್ಬೋದು, ಈ ರೀತಿಯಾದಂತಹ ನಾವು ಪ್ಯಾಸೇಜ್ಗಳಲ್ಲಿ ಓದುವಾಗ ನಮ್ಗೆ ಸರಿಯಾದ ಪದಗಳು ಇಲ್ಲಿ ಫಿಲ್ ಮಾಡ್ಬೇಕಂತ ಗೊತ್ತಿತ್ತಪ್ಪ ಅಂತಂದ್ರೂ ಕ್ರ್ಯಾಕ್ ಮಾಡಬಹುದು. ಸೊ ಈಸ್ ಅ ಫಾರ್ಮ್ ಆಫ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ರೈಟಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್, ಅದು ಒಂದು ಎಕ್ಸ್ಪ್ರೆಷನ್ ಇದ್ದಂಗೆ, ಅದು ಒಂದು ಭಾವ ಇದ್ದಂಗೆ ಬರೆಯುವುದನ್ನು ಒಂದು. ಆ್ಯಂಡ್ ಇಲ್ಲಿ ನಾವು ನೋಡೋ ಸ್ನೇಹಿತರೆ ಇದಕ್ಕೆ ರೈಟಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗುತ್ತಾ. ಫಾರ್ ಎಕ್ಸ್ಪ್ರೆಷನ್ ಅಂದ್ರೆ ರಾಂಗ್ ಆಗುತ್ತಾ, ಟು ಎಕ್ಸ್ಪ್ರೆಸಿಂಗ್ ಅಂದ್ರೆ ರಾಂಗ್ ಆಗುತ್ತಾ, ಇನ್ ಎಕ್ಸ್ಪ್ರೆಷನ್ ಅಂದ್ರೆ ರಾಂಗ್ ಆಗುತ್ತಾ. ಸೊ ರೈಟಿಂಗ್ ಇಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ನೀಟ್ ಹ್ಯಾಂಡ್ ರೈಟಿಂಗ್ ಈಸ್ ಇಂಪಾರ್ಟೆಂಟ್. ನೀಟ್ ಹ್ಯಾಂಡ್ ರೈಟಿಂಗ್ ಅಪ್ಪ ನಮ್ದು ಸುಂದರವಾದ ಬರಹ ಇಂಪಾರ್ಟೆಂಟ್ ಆಗುತ್ತಾ. ವೆನ್ ರೈಟಿಂಗ್ ಡ್ಯಾಶ್ ಸ್ನೇಹಿತರೆ ನಾವು ಆಪ್ಷನ್ ನೋಡ್ಬೋದು, ನಥಿಂಗ್, ಎವ್ರಿಥಿಂಗ್, ಎನಿಥಿಂಗ್, ಈಚ್ ಥಿಂಗ್. ನಥಿಂಗ್ ಅಪ್ಪ ಅಂತಂದ್ರೆ ಬರೋದಿಲ್ಲ ಸ್ನೇಹಿತರೆ, ಎವ್ರಿಥಿಂಗ್ನು ಬರಂಗಿಲ್ಲ, ಈಚ್ ಥಿಂಗು ಬರಂಗಿಲ್ಲ. ವೆನ್ ರೈಟಿಂಗ್ ಎನಿಥಿಂಗ್, ಯಾವುದಾದ್ರೂ ಬರೀಬೇಕಪ್ಪ ಅಂತಂದ್ರೆ, ಯಾವುದಾದ್ರೂ ಅಂದಂಗೆ, ಎನಿಥಿಂಗ್ ಅಂದರೆ ಯಾವುದೋ ಒಂದು, ಐ ವಿಲ್ ಡೂ ಎನಿಥಿಂಗ್ ಅಂದರೆ ಎಲ್ಲ ಯಾವುದಾದ್ರೂ ನೀವು ಕೊಟ್ಟಿದ್ದ ಕೆಲಸ ಮಾಡ್ತೀನಿ. ಸೊ ಆ ರೀತಿಯಾದಂತಹ ವೆನ್ ರೈಟಿಂಗ್ ಎನಿಥಿಂಗ್, ಏನನ್ನಾದರೂ ಬರೆಯಬೇಕಾದ್ರೂ, ಬರೀಬೇಕಾದ್ರೂ ವೆನ್ ರೈಟಿಂಗ್ ಎನಿಥಿಂಗ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ವೆನ್ ರೈಟಿಂಗ್ ಎನಿಥಿಂಗ್ ದಟ್ ವಿಲ್ ಬಿ ರೀಡ್ ಬೈ ಸಮ್ವನ್ ಎಲ್ಸ್, ಅದನ್ನ ಯಾರಾದರೂ ಓದ್ಬೇಕಾದ್ರೆ ವಿ ಡ್ಯಾಶ್ ಬೈ ದ ಕ್ವಾಲಿಟಿ ಆಫ್ ಅವರ್ ಹ್ಯಾಂಡ್ ರೈಟಿಂಗ್, ಅಂದರೆ ನಾವು ಅವ್ರದ್ದು ಹ್ಯಾಂಡ್ ರೈಟಿಂಗ್ ನೋಡಿ ಜಡ್ಜ್ ಮಾಡ್ತೀವಿ. ಸೊ ಇಲ್ಲೇ ನಾವು ನೋಡ್ಬೋದು ವಿ ಡ್ಯಾಶ್ ಬೈ ದ ಕ್ವಾಲಿಟಿ ಆಫ್ ಅವರ್ ಹ್ಯಾಂಡ್ ರೈಟಿಂಗ್. ನಾವು ಹ್ಯಾಂಡ್ ರೈಟಿಂಗನ್ನು ನಾವು ನೋಡ್ಬೋದು ಸ್ನೇಹಿತರೆ. ಆರ್ ಆಫನ್ ಜಡ್ಜ್ಡ್ ಅಪ್ಪ ಅಂತಂದ್ರೆ ನಮ್ಮ ಭಾಷೆ ಬರೋದ ಮೇಲೆ ನಮ್ಮನ್ನು ಜಡ್ಜ್ ಮಾಡ್ತಾರ. ಸೊ ವಿ ಆರ್ ಆಫನ್ ಜಡ್ಜ್ಡ್, ಇಲ್ಲೇ ಶೂಟ್ ಅಂತ ಬರಂಗಿಲ್ಲ. ಹ್ಯಾವ್ ಬೀನ್ ಆಫನ್ ಇದು ಕಂಟಿನ್ಯೂಸ್ ಆಗುತ್ತಾ, ಇದು ಬರಂಗಿಲ್ಲ. ಜಡ್ಜ್ಡ್ ಆಫನ್ ಇದು ಬರಂಗಿಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು ವಿ ಆರ್ ಆಫನ್, ವಿ ಅನ್ನೋದು ನಾವುಗಳಿದ್ದಂಗೆ. ಸೊ ಅಲ್ಲೇ ಪ್ಲೂರಲ್ ವರ್ಬ್ ಬರ್ತೈತಿ. ವಿ ಆರ್ ಆಫನ್ ಜಡ್ಜ್ಡ್ ಬೈ ದ ಕ್ವಾಲಿಟಿ ಆಫ್ ಅವರ್ ಹ್ಯಾಂಡ್ ರೈಟಿಂಗ್, ನಮ್ಮ ಬರಹದ ಮ್ಯಾಗ ಜಡ್ಜ್ ಮಾಡ್ತೀವಿ. ಸೊ ಅಲ್ಲಿ ನಾವೇನು ಯೂಸ್ ಮಾಡ್ಬೇಕು, ವಿ ಆರ್ ಆಫನ್ ಜಡ್ಜ್ಡ್ ದ ಕ್ವಾಲಿಟಿ ಆಫ್ ಅವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಡ್ಯಾಶ್ ಅವರ್ ಹ್ಯಾಂಡ್ ರೈಟಿಂಗ್ ಈಸ್ ಪುವರ್. ವೈಲ್ ಅನ್ನೋದು ರಾಂಗ್ ಯೂಸೇಜ್ ಆಗುತ್ತಾ. ವೆನ್ ಅಂದ್ರೆ ಯಾವಾಗ ಬರುತ್ತಾ, ವೇರು ಬರಂಗಿಲ್ಲ. ನೋಡ್ಬೋದು ಸ್ನೇಹಿತರೆ ನಾವು ಹ್ಯಾಂಡ್ ಹ್ಯಾಸ್ ಅವರ್ ಹ್ಯಾಂಡ್ ರೈಟಿಂಗ್, ಆ್ಯಸ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಆಫ್ ಅವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಹ್ಯಾಸ್ ಅವರ್ ಹ್ಯಾಂಡ್ ರೈಟಿಂಗ್ ಈಸ್ ಪುವರ್. ನಮ್ದು ಏನಾರ ಒಂದು ಪುವರ್ ಹ್ಯಾಂಡ್ ರೈಟಿಂಗ್ ಇತ್ತಪ್ಪ ಅಂತಂದ್ರೆ ವಿ ಡ್ಯಾಶ್ ಟು ಬಿ ಲೇಜಿ, ನಾವು ಅವ್ರಿಗೆ ಲೇಜಿ ಅನಿಸ್ತೀವಿ. ಇನ್ಕಾಂಪಿಟೆಂಟ್ ಅಂತಂದ್ರೆ ನಾವು ರಿಯಲ್ ಅಂತ ಸ್ಪರ್ಧಾರ್ಥಿಗಳು ಆಗಂಗಿಲ್ಲ ಅವ್ರ ಕಣ್ಣಿಗೆ. ಸೊ ನಾವಿಲ್ಲಿ ಕಾಣಿಸಂಗಿಲ್ಲ ಅಂತಂದು ಯೂಸ್ ಆಗುತ್ತಾ. ಅಪಿಯರ್ ಅಪ್ಪ ಅಂತಂದ್ರೆ ಸಿ ಅನ್ನೋದು ಕಾಣಿಸಂಗಿಲ್ಲ ಅಂತ ಬರ್ತೇವೆ ಸ್ನೇಹಿತರೆ, ಬಟ್ ಸಿ ಅನ್ನೋದು ರಾಂಗ್ ಯೂಸೇಜ್ ಆಗುತ್ತಾ. ಇದು ಈ ಪ್ಯಾಸೇಜಿಗೆ ಸಂದರ್ಭ ತಕ್ಕಂತ ಹಾಗೆ ನಾವು ಬಳಸ್ತಕ್ಕಂಥ ಪದ ಯಾವುದಪ್ಪ ಅಂತಂದ್ರೆ ಅಪಿಯರ್ ಅನ್ನೋದು ಬರ್ತೈತಿ, ರಾದರ್ ದೆನ್ ಸಿ ಅನ್ನೋ ಪದ ಬರಂಗಿಲ್ಲ. ಸೊ ಸಿ ಕ್ಯಾನ್ಸಲ್ ಆಗುತ್ತಾ. ಎಕ್ಸ್ಪೋಸ್ನು ಮೊದಲ ಬರಂಗಿಲ್ಲ, ಲುಕ್ ಅಂತ ನೋಡಿ ಅದು ಬರಂಗಿಲ್ಲ. ಸೊ ನಾವು ಸಿ ಲುಕ್ ಎರಡು ನೋಡೋದನ್ನೇ ಬಂದಿರಬಹುದು, ಬಟ್ ಆದರೆ ಪ್ಯಾಸೇಜ್ನ ಅನುಗುಣವಾಗಿ ನಮ್ಮದು ಅಪಿಯರ್, ಈ ಅಪಿಯರ್ಸ್ ಟು ಬಿ ವೆರಿ ಡಲ್, ಈ ಅಪಿಯರ್ಸ್ ಟು ಬಿ ವೆರಿ ಸ್ಯಾಡ್, ಈ ಥರ ಪದಗಳನ್ನು ಬಳಸ್ತಿರ್ತೀವಿ. ಈ ಅಪಿಯರ್ಸ್ ನಮ್ಮದು ಬರಹ ಸಹಿತ ಅಪಿಯರ್ ಆಗಿ ಅವ್ರದ್ದು ನಮ್ದೇನಲ್ಲ ಪವರ್ ಇತ್ತಪ್ಪ ಅಂತಂದ್ರೆ ನಾವು ಅಪಿಯರ್ ಹಾಕಿವಿ ಅಂದ್ರೆ ಲೇಜಿ ಆರ್ ಇನ್ಕಾಂಪಿಟೆಂಟ್. ಸೊ ಈ ರೀತಿಯಾದಂತಹ ಸರಿಯಾದ ಪದಗಳನ್ನು ನಾವು
ಸಿಚುವೇಶನ್ಗೆ ಅನುಗುಣವಾಗಿ ಬಳಸಿದರೆ ಸಾಕು ಸ್ನೇಹಿತರೆ. ನಾವು ಕ್ಲೋಸ್ ಟೆಸ್ಟ್ನಲ್ಲಿ ಮಾರ್ಕ್ಸನ್ನು ಅಂಕಗಳನ್ನು ಗಳಿಸೋದು ಬಹಳಷ್ಟು ಸುಲಭವಾಗುತ್ತಾ. ಸೊ ಈಗ ನೀವು ನೋಡಿದ್ರೆ ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು SSC GD 2021 ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಇದು ಕ್ಲೋಸ್ ಟೆಸ್ಟ್. ಸೊ ಈ ರೀತಿಯಾಗಿ ಸ್ನೇಹಿತರೆ ನಾವು ಅಟ್ಲೀಸ್ಟ್ ಒಂದು 3 ನಾವು ಕರೆಕ್ಟ್ ಮಾಡಿಬಿಟ್ಟಪ್ಪ ಅಂತಂದ್ರೆ 3 6 ಮಾರ್ಕ್ಸ್ ಬರ್ತವೆ ನಮ್ಗೆ. ಸೊ ನಾವು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಕ್ಲೋಸ್ ಟೆಸ್ಟ್ ಅಪ್ಪ ಅಂತಂದರೆ ನಮಗೆ ಒಂಥರ ಫ್ರೀಯಾಗಿ ಮಾರ್ಕ್ಸ್ ಕೊಟ್ಟಂಗೆ ಆಗಿರ್ತೈತಿ. ಸೊ ನಾವು ಅದರ ಸಂಬಂಧ ಡೈಲಿ ನಮ್ದು 30 ಮಿನಿಟ್ಸ್ ನಾವು ಎನಿ ಕಂಡೀಷನ್ ಓದಲೇಬೇಕು. ಇಂಗ್ಲೀಷನ್ನು 5 ಕ್ವಶನ್ ಅಪ್ಪ ಅಂತಂದ್ರೆ 10 ಮಾರ್ಕ್ಸ್ ಆಯಿತು. ಸೊ ನಮ್ಗೆ ಮಾರ್ಕ್ಸ್ ಇಲ್ಲಿ ಸೀದಾ ಬಂದಿರ್ತಾವೆ. ನಾವು ಈಗ ಕಂಟಿನ್ಯೂ ನಮ್ಮ 30 ಮಿನಿಟ್ಸ್ ಓದಲಿಕ್ಕಪ್ಪ ಅಂತಂದ್ರು ಬೆಳಿಗ್ಗೆ 1-2 ಪ್ಯಾಸೇಜ್, ರಾತ್ರಿ 1-2 ಪ್ಯಾಸೇಜ್, ಬೆಳಿಗ್ಗೆ 2 ಪ್ಯಾಸೇಜ್, ರಾತ್ರಿ 2. ನಮ್ಮದು ಎಕ್ಸಾಮ್ ಬರೋವರೆಗೂ ನಾವು ಈ ಥರ ಮಾಡಿದೆಪ್ಪ ಅಂತಂದ್ರೆ ನಮ್ಮದು ರೀಡಿಂಗ್ ಸ್ಕಿಲ್ ಹೈ ಆಗಿರ್ತೈತಿ. ನಮಗೆ ಯಾವುದೇ ಒಂದು ಪ್ಯಾಸೇಜ್ ನೋಡ್ಬಿಟ್ಲೆ ಇಲ್ಲಿ ಇದು ಬರ್ತೈತಿ, ಇಲ್ಲಿ ಈ ಶಬ್ದ ಬರ್ತೈತಿ. ಸೊ ನಾವು ಇಲ್ಲಿ ಏನು ಮಾಡ್ದಂಗೆ ನಮ್ಮದು ರೀಡಿಂಗ್ ಮಾಡ್ಕೊತ ಹೋದ್ರೆ ನಮ್ಮದು ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ, ರೀಡಿಂಗ್ ಸ್ಕಿಲ್. ಸೊ ನಾವು ಅಂಕಗಳನ್ನು ಗಳಿಸ್ಬೋದು. ಸೊ ನಾವು ಎಕ್ಸಾಮ್ ಬರೋವರೆಗೂ ಇನ್ಮೇಲೆ ಅಟ್ಲೀಸ್ಟ್ ಡೈಲಿ 2 ಪ್ಯಾಸೇಜರ್ ನಾವು ಓದಬೇಕು. ಮತ್ತು ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕ್ಲೋಸ್ ಟೆಸ್ಟ್ಗಳನ್ನ ಸಾಲ್ವ್ ಮಾಡಬೇಕು. ಅಂದ್ರೆ ನಮ್ಗೆ ಗ್ರಿಪ್ ಕುಂದಿರ್ತೈತಿ, ಅಂದ್ರೆ ನಮ್ಗೆ ಫಿಕ್ಸ್ ಆಕೈತಿ, ಅಂದ್ರೆ ಪ್ರಾಕ್ಟೀಸ್ ಆಕೈತಿ. ಸೊ ನಾವು ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಗಳಿಸೋದು ಸುಲಭ ಆಗುತ್ತಾ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಒಂದು ಕ್ಲೋಸ್ ಟೆಸ್ಟ್ನ ಒಂದು ಸೊಲ್ಯೂಷನ್. ಈ ಥರ ಇನ್ನೂ 4 ಬಿಡಿಸ್ಕೊಂತ ಹೋಗೋಣ ಸ್ನೇಹಿತರೆ, ನಿಮ್ಗೆ ಒಂದು ಫಿಕ್ಸ್ ಆಗಿರ್ಬೇಕು. ಸೊ ಅಂದ್ರೆ ನಮ್ಮದು ಕ್ಲೋಸ್ ಟೆಸ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಒಂದು 5 ನಾವು ಕ್ಲೋಸ್ ಟೆಸ್ಟನ್ನು ಸಾಲ್ವ್ ಮಾಡೋಣ. 5 ಸಾಲ್ವ್ ಮಾಡಿದಪ್ಪ ಅಂದ್ರೆ ನೀವು ಪ್ರೀವಿಯಸ್ ಇಯರ್ ಬಿಡಿಸ್ರಿ, ಮತ್ತು ನೀವು ಡೈಲಿ 30 ಮಿನಿಟ್ಸ್ ಇಂಗ್ಲೀಷಿಗೆ ಟೈಮ್ ಕೊಡ್ರಿ ಓದಾಕ. ನಿಮ್ಮದು ಆಟೋಮೆಟಿಕ್ ಇಂಪ್ರೂವ್ ಆಗುತ್ತಾ. ಈಗ ಈ ಸದ್ಯ ಯಾಕೆ ಮಾಡಕೊಂತೀವಪ್ಪ ಅಂತಂದ್ರೆ ಈ ಚಾಪ್ಟರ್ನ ನಿಮಗೆ ಇನ್ನೂ ಒಂದು 50 to 60 ಡೇಸ್ ಐತೆ ಎಕ್ಸಾಮ್ ಟೈಮಿಗೆ. ಸೊ ನೀವು ಈಗಿಂದ ಓದ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿಮಗೆ ಎಕ್ಸಾಮ್ ಬರೋರಿಗೆ ಅಂದ್ರೆ ನಿಮ್ಗೆ ಹೆಲ್ಪ್ ಭಾಳ ಆಗುತ್ತಾ. ಸೊ ಇದಿಷ್ಟು ಸೊಲ್ಯೂಷನ್ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ಕ್ಲಾಸ್ ವಾಚ್ ಮಾಡೋದಕ್ಕೆ ಸ್ನೇಹಿತರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.